सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। शरणरकायो जगन्नाथ शरणरकायो जगन्नाथ नी शरणरकायो जगन्नाथ करुणय तोरो भाग्य विधाता शरणरकायो जगन्नाथ करुणय तोरो भाग्य विधाता शरणरकायो जगन्नाथ
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏನ್ ತೊಂದರೆ ಇಲ್ಲ, ಈಕೆ ಮನೆಯಲ್ಲಿ ನಾನ್ ತೋರಿಸ್ತೀನಿ. ನನ್ನಪ್ಪ, ನನ್ ದೇವ್ರು ಎಂತ ಆಪತ್ತಿಂದ ನನ್ನ ಕಂದನ್ ಕಾಪಾಡ್ದಪ್ಪ. ನನಗಿದ್ದು ಒಬ್ಳೇ ಒಬ್ಬ ಮಗಳು. ಈ ತಬ್ಲಿ ಕಂದನ್ ಹೆತ್ತು ನನ್ನ ಮಡ್ಲಿಗೆ ಹಾಕಿ ಅವಳು ಕಣ್ಣು ಮುಚ್ಕೊಂಡ್ಬಿಟ್ಲು. ಎಷ್ಟು ಜನ್ಮ ಎತ್ತಿದ್ರು ನಿನ್ ಋಣ ತೀರ್ಸಕ್ಕಾಗಲ್ಲಪ್ಪ. 100 ವರ್ಷ ಬದುಕು. ನೋಡು, ಆಕೆ ಜ್ಞಾನ ಬಂತು ಅಂತ ಕಾಣುತ್ತೆ. ಮೊದಲು ಅವಳನ್ನ ಗಮನಿಸು. ಚೆಲ್ವಿ, ಚೆಲ್ವಿ, ನೀತ ಧರ್ಮ ನನ್ ಕಣ್ಣ ಏನುವ? ನಮಸ್ಕಾರ ಸ್ವಾಮಿ. ಎಷ್ಟು ಧೈರ್ಯ ನಿನಗೆ? ಹೆಬ್ಬಾವನ್ನು ಹಿಡಿದು ಬಿಸಾಕ್ಬಿಟ್ಟಿ ಅಂತೆ, ನಮ್ಮ ಎಸ್ಟೇಟ್ ಹುಡುಗಿನ ಕಾಪಾಡ್ಬಿಟ್ಟಿ ಅಂತೆ. ಯಾವೂರು, ಎಲ್ಲಿಂದ ಬಂದೆ? ತಮ್ಮನ್ನೇ ನೋಡೋದಕ್ಕೆ ಬಂದೆ ಸ್ವಾಮಿ. ಹಾಗ
ಮಂಜುನಾಥನವ್ರಿಗೆ ಕಾಗದನ ತಮಗ್ ಕೊಡು ಅಂತ ಹೇಳಿದ್ರು. ನಮ್ಮ ಮಂಜುನಾಥನವರೇ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಸರಿ, ತೋಟದ ಕೆಲಸ ಅಲ್ಲದೆ ಬೇರೆ ಇನ್ನೇನ್ ಕೆಲಸ ಮಾಡ್ತೀಯ? ಉಳೋದ್ರಿಂದ ಹಿಡಿದು ಉಸ್ತುವಾರಿ ನೋಡ್ಕೊಳ್ಳೋವರೆಗೂ ಬರುತ್ತೆ. ಜೀಪ್ ಡ್ರೈವ್ ಮಾಡೋದ್ರಿಂದ ಹಿಡಿದು ಅದನ್ನ ಕೆಡಿಸಿ ರಿಪೇರಿ ಮಾಡೋವರೆಗೂ ಟ್ರೈನಿಂಗ್ ಆಗಿದೆ ಸ್ವಾಮಿ. ಚೆನ್ನಾಗಿ ಮಾತಾಡ್ತಿ ಕಣಯ್ಯ ನೀನು. ಅದೊಂದೇ ಸ್ವಾಮಿ ಖರ್ಚಿಲ್ದೆ ಕಲ್ತಿರೋದು. ನಿನ್ನ ಹೆಸರು? ಚೆನ್ನ ಅಂತ ಸ್ವಾಮಿ. ಚೆನ್ನ, ನಿನಗೆ ಮದುವೆ ಆಗಿದ್ಯಾ? ಇನ್ನು ಕಂಕಣ ಬಾಲ ಕೂಡ ಬಂದಿಲ್ಲ ಸ್ವಾಮಿ. ಹಾಗಾದ್ರೆ ನಿನಗೆ ತಂದೆ ತಾಯಿ? ನನಗೆ ಬುದ್ಧಿ ಬರೋದಕ್ಕಿಂತ ಮುಂಚೆ ಅವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ ಸ್ವಾಮಿ. ಈಗ ನೀವು ನನಗೆ ಆಶ್ರಯ ಕೊಡ್ತಾ ಇದ್ದೀರಿ. ನೀವೇ ನನ್ನ ತಂದೆ ತಾಯಿ ಎಲ್ಲ. ಚೆನ್ನ, ಇವತ್ತಿನಿಂದ ನೀನು ನಮ್ಮ ತೋಟಕ್ಕೆ ಮೇಸ್ತ್ರಿ. ನೀನ್ ಸ್ವಲ್ಪ ಹುಷಾರ ನೋಡ್ಕೋಬೇಕಪ್ಪ. ಆಗ್ಲಿ ಸ್ವಾಮಿ. ಆಮೇಲೆ ದೇವತ್ ಕತೆ ಹೇಳ್ದೆ, ಭೂತದ ಕಲ್ ತೋರಿಸ್ದೆ, ಮೇಸ್ತ್ರಿ ಮಾದ ಮುಖ ಹೊಡ್ಕೊಂಡ್ ಸತ್ತ, ಮೇಸ್ತ್ರಿ ಮರಿಯ ಮರ್ರಿದ ನಾಲ್ಗೆ ಹಿರ್ಕಂಡ್ ಸಾಹಿತ್ಯ ಅಂದೆ. ಈ ಮೇಸ್ತ್ರಿ ಕೆಲ್ಸನೂ ಬೇಡ, ಹಿರಿ ಪಾಪನ್ ಹಣನೂ ಬೇಡ ಅಂತ ಪಾರ. ಲಚ್ಚಿ ಲಚ್ಚಿ, ಏನೋ ಚೋಮ? ಹೇಗೋ ಚಿಕ್ಕದಣಿ ಅವರಿಗೆ ನಿನ್ ಕಂಡ್ರೆ ಪ್ರಾಣ. ಅವ್ರು ತಾವ್ ಹೇಳಿ ನನ್ ಯಾಕೆ ಮೇಸ್ತ್ರಿ ಮಾಡಬಾರ್ದು? ಇಷ್ಟೇನಾ? ನಾನ್ ಯಜಮಾನಿ ಆದಾಗ ನೀನೇ ಮೇಸ್ತ್ರಿ ಕೊಂಡೋ ಚೋಮ. ಅಯ್ಯೋ 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 ಅಯ್ಯೋ, ಇರ್ತಾನೇನು ನೀನ್ ಯಜಮಾನಿ ಇದ್ದಂಗೆ ಅಲ್ವಾ? ಅಲ್ವಾ ಮತ್ತೆ? ನೀವೆಲ್ಲ ಇಲ್ಲೇನು ಹರಟೆ ಕೊಚ್ಚೋಕ್ ಬಂದಿದ್ದೀರಾ, ಎಲ್ಲ ಕೆಲಸ ಮಾಡಕ್ ಬಂದಿದ್ದೀರಾ? ಚೋಮ, ಇವನು ಯಾವೂರ್ ಸಿದ್ದ, ಯಾವೂರ್ ದೊಣ್ಣೆ ನಾಯ್ಕ ಅಂತ ಸ್ವಲ್ಪ ವಿಚಾರಿಸು. ಹಲೋ, ಅವ್ರಿಗೆ ಹೇಳು ನಾನಿಲ್ಲಿ ಬಂದಿರೋ ಹೊಸ ಮೇಸ್ತ್ರಿ ಅಂತ. ಅಷ್ಟೇನಾ? ನಾನೆಲ್ಲೋ ಈ ತೋಟದ ಯಜಮಾನನೇ ಬಂದ್ಬಿಟ್ಟ ಅನ್ಕೊಂಡೆ. ಮೇಸ್ತ್ರಿನಾ? ನೀವೆಲ್ಲ ಇಲ್ಲೇ ನೋಡ್ತಿದ್ರಿ, ಕೆಲಸ ನೋಡ್ರ. ಇವಳನ್ನ ಯಾರು ಅಂತ ತಿಳ್ಕೊಂಬಿಟ್ಟೆ. ಚಿಕ್ಕದಣಿ ಇಲ್ಲ, ಚಿಕ್ಕದಣಿ ಅವ್ರ ಕಡೆಯವಳು. ಇವಳು ತಂಟೆಗೆ ಹೋದೆ ನಿನ್ ಚಕ್ಕೆ ಹಾರಿಸ್ಬಿಡ್ತಾರೆ. ಹುಷಾರು ನನ್ ಮಗನೇ. ಅಯ್ಯ ಅಡ್ಕಸ್ಬಿ ನನ್ನ ಮಗನೇ. ಇನ್ನೊಬ್ರು ಹುಷಾರು ಹೇಳೋ ಬದಲು ನೀನ್ ಜಾಗೃತಿ ಆಗಿರ. ಕೆಳಗಡೆ ಬಿದ್ದು ಹಲಗಿಲು ಮುರ್ಕಂಡಿಯ. ಏಯ್, ಎಷ್ಟೋ ಕೊಬ್ಬು ನಿಂಗೆ? ಕೊಬ್ಬು ಹೆಚ್ಚಾಗಿರೋದು ನಿನಗೆ. ಒಳ್ಳೆ ಮಾತಲ್ಲಿ ಕೆಲ್ಸಕ್ಕೆ ಹೋಗ್ತೀಯಾ ಇಲ್ಲ ಮನೆಗೆ ಹೋಗ್ತೀಯಾ? ಯಾವನ ಅವನ್ ಮನೆ ಕಳ್ಸೋನು? ನೋಡಿ ಚಿಕ್ಕಣಿ, ಇವನ್ ಯಾವನೋ ಹೊಸ ಮೇಸ್ತ್ರಿ ಅಂತೆ. ನಿನ್ ಕೊಬ್ಬು ಜಾಸ್ತಿ ಆಯ್ತಾ ಅಂತ ಲಕ್ಷ್ಮಿನೇ ಕೇಳ್ತಾನೆ. ಕೇಶವ, ಏನಿದು ಗಲಾಟೆ? ನೋಡಿ ಮಾವ, ಯಾವನೋ ಇವನು ಮೇಸ್ತ್ರಿ ಅಂತ ಹೇಳ್ಕೊಂಡು ಎಸ್ಟೇಟ್ ನಲ್ಲೆಲ್ಲ ಗಲಾಟೆ ಮಾಡ್ತಿದ್ದಾನೆ. ನಾನೇ ಅವನು ಮೇಸ್ತ್ರಿ ಕೆಲಸ ಕೊಟ್ಟು ಹೊಡ್ಕೊಂಡು. ಹೌದಾ? ಇವನೇನ ಹೊಸ ಮೇಸ್ತ್ರಿ? ಏನ್ ಮಾವ, ನನಗೆ ಮೊದ್ಲೇ ತಿಳಿಸ್ಲಿಲ್ವಲ್ಲ ನೀವು? ಆಗ್ಲಪ್ಪ, ಇನ್ಮೇಲೆ ನಿನ್ ಎಲ್ಲಾ ವರದಿ ಒಪ್ಪಿಸ್ಬಿಟ್ಟೆ ಕೆಲಸ ಮಾಡ್ತೀನಿ. ಹಾಗಲ್ಲ ಮಾವ, ನಮ್ ಎಸ್ಟೇಟ್ ನ ಜೋಪಾನವಾಗಿ ನೋಡ್ಕೊಳಕ್ಕೆ ಅಂತ ಕಟ್ಟುವಷ್ಟಾದ ಆಳುಗಳು ಬೇಕಲ್ಲ ಅಂತ ಹೇಳಿ ಇವರಿಬ್ಬರನ್ನ ನೋಡಿ ಎಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ದೀನಿ. ನಮಗ್ ಬೇಕಾಗಿರೋದು ಚುರುಕಾಗಿರೋ ಮೇಸ್ತ್ರಿಯ ಹೊರತು ಕುಸ್ತಿ ಆಡೋ ಪೈಲ್ವಾನಗಳಲ್ಲಪ್ಪ. ಏನ್ ಮಾವ, ನಾನು ಮಾತಾಡಿದಕ್ಕೆಲ್ಲ ತಮಾಷೆ ಮಾಡ್ತೀರಿ. ಏನಪ್ಪಾ ಮೇಸ್ತ್ರಿ, ಏನ್ ನಿನ್ ಹೆಸರು? ಚೆನ್ನ ಅಂತ. ನಮ್ಮ ಮಂಜುನಾಥನವರೇ ಕಳ್ಸಿಕೊಟ್ಟಿರೋದು. ಓ, ನಮ್ ಮಂಜುನಾಥನವ್ರು ಕಳ್ಸಿಕೊಟ್ರು. ಚೆನ್ನ, ನಮ್ ಎಸ್ಟೇಟ್ ನಲ್ಲಿ ಬಹಳ ಜನ ಮೈಗಳ್ರಿದ್ದಾರೆ. ಅವ್ರ ಮೇಲೆ ಒಂದ್ ಸ್ವಲ್ಪ ನಿಗಾ ಇರ್ಲಿ. ಸರಿ ಮವ, ನೀವು ಮನೆಗೆ ನಡೀರಿ, ನಾನ್ ಸ್ವಲ್ಪ ಎಷ್ಟೆಷ್ಟು ಸುತ್ತ ಹಾಕೊಂಡ್ ಬಂದ್ಬಿಡ್ತೀನಿ. ಆಗ್ಲಪ್ಪ. ಅಲ್ಲ, ಅವನ್ಗೆ ಒಂದೊತ್ತು ಊಟನಾದ್ರೂ ಮಾಡ್ಕೊಂಡು ಹೋಗು ಅಂತ ಹೇಳ್ಬೋದಾಗಿತ್ತ ನೀನು. ಅಯ್ಯೋ, ಅವತ್ತ ಅದೇನು ಮಂಕ ಕೌದಿತ್ತೋ ಏನೋ ಒಂದೂ ಗೊತ್ತಾಗ್ಲಿಲ್ಲ. ಯಾವುದಂತೆ ಒಂದು ಕೇಳಲಿಲ್ಲವ? ಅವನ ಹೆಸರೇನಂತೆ? ಅದನ್ನು ಕೇಳಲಿಲ್ಲವ ನಾನು. ತಿರ್ಗಾ ಬಾ ಅಂತನಾದ್ರೂ ಹೇಳಿಲ್ವಾ? ಅವತ್ತು ನಿಂದೇ ಗಾಬರಿ ಆಗೋಯ್ತವ. ಕೈ ಓಡ್ಲಿಲ್ಲ, ಕಾಲೂ ಓಡ್ಲಿಲ್ಲ. ಅವನ್ ನೋಡಕ್ ಹೇಗಿದ್ದ? ಒಳ್ಳೆ ಮುತ್ತಿ ಮಣಿ ಆಗಿದ್ದ. ಅವನಿಗೂ ಮದುವೆ ಆಗದೆ ಇತ್ತು.
ಬೆಳ್ಳೂರ್ ಕಾಬೊಂಬೆ ಕರುಣೆ ಇದ್ರೆ ನಿನಗೂ ಅವನಿಗೂ ಜೋಡಿ. ಅಯ್ಯೋ ನನ್ ಚಿನ್ನ, 2 ಕಣ್ಣು ಸಾಲದು ನೋಡಕ್ಕೆ. ಯಾವನಪ್ಪ ನಿಂದು? ನಿನ್ನೆ ಕೇಳ್ತಿರೋದು ಯಾವ್ದು ನಿಂದು ಅಂತ. ಮಾತಾಡಪ್ಪರಲ್ವಾ? ಏನ್ ಕ್ಯೂಟ್ನಾ? ಮೂಗದಾ? ಯಾಕಪ್ಪ ಯಾಕೆ ಹಾಗೆ ನುಂಗು ಹಾಗೆ ನೋಡ್ತೀಯ? ನೀನೇನ್ ಬಾಳೆಹಣ್ಣೆ ನುಂಗೋದಕ್ಕೆ? ಓ, ಮಾತಾಡಕ್ಕೆ ಬರುತ್ತೆ ನಿಂಗೆ? ಅಪ್ಪ ತಿಮ್ಮಣ್ಣ, ಈ ಒತ್ತೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಬೇರೆ ಎಲ್ಲಾದ್ರೂ ಇಟ್ಕೋ. ತುರುಕುಟ್ಕೊಂಡು ನೋಡ್ತಾನೆ, ತುರುಕುಟ್ಕೊಂಡು. ಏ ಹುಡುಗಿ, ನಿಂತ್ಕೋ ಅಲ್ಲಿ. ಏನು ಹುಡುಗಿ ಗಿಡಗಿ ಅಂತೀಯಲ್ಲ? ನೀನ್ ಹುಡುಗನ? ಜೋಕ್ ತೋರಿಸ್ತೀಯ ನನ್ನ ಹತ್ರ? ಜೋಕು ಯಾರು ಅಂತ ತಿಳ್ಕೊಂಡಿದ್ಯಾ ನನ್ನ? ನೀನ್ ಯಾರು ಅಂತ ನನಗ್ ಗೊತ್ತಿಲ್ವಾ? ನಿಮ್ಮಜ್ಜಿ ಪುಟ್ನಂಜಿ, ಕೆನ್ನೆ ಗುಲ್ಗಂಜಿ, ಬಣ್ಣ ಅಪರಂಜಿ, ಸಿಡಕಲ್ ಕಾರಂಜಿ, ನನಗ್ ಗೊತ್ತಿಲ್ವಾ? ಯಾಕಪ್ಪಯ್ಯ? ಏನಮ್ಮಯ್ಯ? ಯಾಕಿದೆ ನಿನ್ ಮೈಗೆ? ಒಂಥರ ಬಿಸಿ ಬಿಸಿ ಆಗಿದೆ. ಖರ್ಚಿಗೆ ಏನಾದ್ರು ಬೇಕಾ? ಕೊಡ್ತೀಯಾ? ತಗೋ. ಅಲ್ಲ ಕಣೆ, ಕಾಫಿ ತೋಟದ ಕಾಮಿನಿ ಮಣಿ, ಈ ಜನ್ಮದಲ್ಲಿ ಸತ್ರು ಮೀಸೆ ಬರದೇ ಇರೋ ನಿನಗೆ ಇಷ್ಟು ಧೈರ್ಯ ಇರ್ಬೇಕಾದ್ರೆ ಬೇಡ ಬೇಡ ಅಂತ ತೆಗೆಸಿದ್ರು ಚಿಗುರ್ತಾ ಇದೆ ಈ ಮೀಸೆ. ಇನ್ ಈ ಭೂಪತಿಗೆ ಎಷ್ಟು ಧೈರ್ಯ ಇರ್ಬೇಕು? ಹೋಗೆ ಹೋಗೆ ಕೆಲಸ ನೋಡು. ಏನಂತೀಯೋ? ಹೋಗೆ ಅಂದೆ. ಲೇ ಹೋಗಲೇ ಹೋಗೆ. ಲೇ, ನೀ ಒಂದೇ ಚಿಕ್ಕು, ನೀವ್ ಮಾಡ್ತೀನಿ. ಯಾರ ಏನಿದು? ಮುಖ ಬೇರೆ ಮುಚ್ಕೊಂಡಿದ್ಯಾ? ತೆಗೆಯ ಕೈ. ಧೈರ್ಯವಾಗಿ ತೆಗಿಲ್ಲ. ತೆಗೆ ಅಂದ್ರೆ ನೀನಾ? ನೀನಾ? ಇಲ್ಲಿಗೂ ಹುಡ್ಕೊಂಡ್ ಬಂದ್ಬಿಟ್ಟೆ ನನ್ನ? ನಾನ್ಯಾಕೆ ನಿನ್ನನ್ನು ಹುಡ್ಕೊಂಡ್ ಬರ್ಲಿ? ಮೀನ್ ಹಿಡಿಯಕ್ ಬಂದಿದ್ದೆ. ನೀನ್ ಹಿಡಿಯಕ್ ನಿಂಗೆ ಇದೇ ಜಾಗ ಬೇಕಾಗಿತ್ತಾ? ನಿನಗ್ ಮೈ ತೊಳೆಯಕ್ ಇದೇ ಜಾಗ ಬೇಕಾಗಿತ್ತಾ? ಇಲ್ಲ ನೀನ್ ಇಲ್ಲಿಗೆ ಬರ್ತೀಯ ಅಂತ ನಾನೇನಾದ್ರು ಕನಸ್ಕೊಂಡಿದ್ದ? ಮಾತಿಗೆ ಮಾತು ಕಳಿಸ್ಬೇಡ ನೀನು. ಮರಿ ಲೌತ್ಕೊಂಡು ನನ್ ಮೈ ತೊಳೆದ ನೋಡ್ತಾ ಇದ್ಯಾ? ಏನ್ ದೇವಲೋಕದ ಅಪ್ಸರೆ ನೀನು, ನೋಡ್ಬಾರ್ದೆ ಮತ್ತೆ ನಿನ್ನ. ನೀನು ಬಾಯಿ ಸ್ವಲ್ಪ ಬೀಗ ಹಾಕೋ ಮತ್ತೆ. ನಾನು ಹೋದ್ ಕಡೆ ಎಲ್ಲ ಹಿಂದಿಂದೇನೆ ಹುಡ್ಕೊಂಡ್ ಬರ್ತೀಯಲ್ಲ, ನೀನೇ ನನ್ ಸ್ವಂತನ? ನನ್ ಸೋದರತೆ ಮಗನ? ಅಲ್ಲ ನನ್ ತಾಳಿ ಕತೆ ಸರ್ದಾರ್ನ? ನೀನ್ ಯಾರು ಅಂತ? ಅಲ್ಲ ಕಣೆ ನನ್ನ ಪುಟ್ನಂಜಿ, ನನ್ನ ನೀನು ಯಾರು ಅಂತ ಕೇಳ್ತೀಯ? ಯಾರು ಅಂತ? ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ. ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಹೆಣ್ಣೆ ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ. ಮಗವು ಚೆನ್ನ, ನಗುವು ಚೆನ್ನ, ಮಗವು ಚೆನ್ನ, ನಗುವು ಚೆನ್ನ, ನಡೆಯು ಚೆನ್ನ, ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ. ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ. ನೀನ್ ಹೊಟ್ಟೆ ಬಿರಿಯಾ? ನಿನ್ನ ಕೈಕಾಲು ಮುರಿಯ? ನಿನ್ ನಾಲ್ಗೆ ಸೇದ್ ಹೋಗ? ನಿನ್ ಹೆಬ್ಬ ಬಂದು ಕೈ ಏನ್ ಮಾಡ್ತೀಯ? ಹಾಗಾದ್ರೆ ನಾಳೆನೆ ಬರ್ತೀನಿ. ಅದೇನ್ ಕಿಸಿತ್ತೀಯ ಕಿಸಿ ಹೋಗೆ. ಲೇ ಕಿಸಬಾಯ್ ಸುದ್ದಿ. ಅದೇ ನಮ್ಮ ಹಿರಿ ಪಾಪನ್ ತೋಟದಲ್ಲಿ ನೆಸ್ರಿ ಆಗಿದ್ದೀಯಾ? ಏನಪ್ಪ, ಒಂದ್ ಸಾರಿ ಆದ್ರೂ ಮನೆಗ್ ಬರ್ಬಾರ್ದಾಗಿತ್ತ? ಯಾವ್ದಕ್ಕೂ ಕಾಲ ಕೂಡ ಬರ್ಬೇಕಲ್ಲ. ಅಯ್ಯೋ, ನಮ್ಮ ಚೆಲುವಿಗಂತೂ ಬೆಳಿಗ್ಗೆ ಸಂಜೆ ನಿಂದೇ ಚಿಂತೆ. ಯಾಕಂತೆ? ಅಯ್ಯೋ, ಅಜ್ಜಿ ಅವನಿಗೆ ಹೇಗಿದ್ದಾನೆ, ಅಜ್ಜಿ ಅವನು ಯಾವಾಗ ಬರ್ತಾನೆ, ಅಜ್ಜಿ ಅವನ ಕಪ್ಪ ಕೆಂಪ, ಅವನ ಹೆಸರೇನು? ನನಗಂತೂ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದ್ಯಪ್ಪ. ಈಗ ನೀನ್ ನೋಡಿದ್ರಂತೂ ಇಷ್ಟು ಸಂತೋಷ ಪಡೋಳು. ಅಲ್ಲ, ಇಷ್ಟೊತ್ತೆ ಬರ್ಬೇಕಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ?
ಏನು ಹೇಗಿರ್ತಾನೆ ಅಂತ ಕೇಳ್ತಾ ಇದ್ದೀಯಲ್ಲ, ಅವನೇ ಅವನೇಂದ್ರೆ ನಿನ್ನ ಶಬ್ಬವನಿಂದ ಉಳಿಸ್ತವನು. ಏನೋ ಕಾಳ, 2 ದಿವಸದಿಂದ ಎಲ್ಲಿ ಹಾಳಾಗೋಗಿದ್ದೆ? ನಿಂತ್ಕೊಳಕ್ ಆಯ್ತಿರ್ಲಿಲ್ಲ, ಜರ ಬಂದ್ಬಿಟ್ಟಿತ್ತು ಕಪ್ಪ. ಪಾಪ, ನಿಂತ್ಕೊಳಕ್ ಆಗದೆ ಇರೋನು ಇಲ್ಲಿಗೆ ಯಾಕಪ್ಪ ಬಂದೆ? ಚೀಟಿ ಇಸ್ಕೊಂಡ್ ಹೋಗವ ಅಂತ ಬಂದೆ ಕಣ. ಓಹೋ, ಕೆಲ್ಸಕ್ ಮಾತ್ರ ಜ್ವರ ಇಲ್ಲ, ಚೀಟಿಗೆ ಮಾತ್ರ ಬರಕಾಗುತ್ತೋ? ಏನೋ ಚೀಟಿ ಕೊಟ್ರೆ ಹೆಂಡ್ರು ಮಕ್ಳು 2 ಊಟ ಮಾಡ್ಕೊಂಡ್ ಬದಿಕತ್ತಾರೆ ಕಪ್ಪ. ಚೀಟಿ ಕೊಡೋದಲ್ಲೇ ಹೋಗ, ಹೆಂಡ್ರ ಮಕ್ಳ ಸತ್ರ ನಮಗೇನಾಗ್ಬೇಕು? ದೇಶಕ್ಕೆ ಭಾರ ಕಮ್ಮಿ ಆಗತ್ತೆ. ಹೋಗ ಹೋಗ, ಹಂಗನ್ಬೇಡ ಕಪ್ಪ. ಚೀಟಿನೆಲ್ಲ ಏನಿಲ್ಲ ಅಂದ್ರೆ ಜಯ ಕಾಳಜ ತಗೋ. ನಿನಗೆ ನನ್ನ ಯೋಚನೆ ನಿನಗೆ ಬೇಡ. ನಿಮ್ಮ ಮನೇಲಿ ಅಡಿಗೆ ಮಾಡ್ತಿರಲ್ಲ, ಊಟಕ್ಕೆ ಬಂದ್ಬಿಡ್ತೀನಿ. ನನಗೊಂದಷ್ಟು ಗಂಜಿ ಕೊಟ್ಬಿಡು. ಸರಿ ನನ್ ಕಂದ, ಸರಿ. ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ. ಥೈ 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 ಬಂಗಾರಿ, ಅಲ್ಲಲ್ಲ ಸೈ 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 ಎನ್ನು ಸಿಂಗಾರಿ. ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ಮಯ್ಯಾರಿ. ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ. ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ. ಥೈ 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 ಬಂಗಾರಿ. ಚೆನ್ನ, ಗಾಡಿ ಕಟ್ಸ್ಕೊಂಡು ಕೊಪ್ಪಕ್ಕೆ ಹೋಗಿ ಈ ಚೀಟಿಲ್ ಬರ್ದಿರೋ ಸಾಮಾನೆಲ್ಲ ತೆಸ್ಕೊಂಡ್ ಬಂದ್ಬಿಡು. ಸಾವಿತ್ರಿ, ಸಾವಿತ್ರಿ, ಬಂದೆಪ್ಪ. ಈ ಚೀಟಿಲ್ ಬರ್ದಿರೋದೆಲ್ಲ ಸರಿಯಾಗಿದೆ ತಾನೆ? ಇನ್ನೇನು ಮರ್ತಿಲ್ವಲ್ಲ? ಇಲ್ಲಪ್ಪ. ತಗೋ ಚೆನ್ನ, 1000 ರೂಪಾಯಿ. ಹೊತ್ತು ಮಾಡಬೇಡ, ಸಂಜೆ ಒಳಗೇನೆ ಬಂದ್ಬಿಡ್ಬೇಕು. ನೀವು ತುಂಬಾ ಒಳ್ಳೆಯವರು ಮಾವ, ಅದಕ್ಕೆ ಎಲ್ಲರನ್ನು ಬೇಗ ನಂಬಿಡ್ತೀರಿ, ಆಮೇಲೆ ಮೋಸ ಹೋಗ್ತೀರಿ. ಏನಪ್ಪ ಅಂತ ಮೋಸ ಹೋಗಿದ್ ನಾನು? ಬೆಳಿಗ್ಗೆ 1000 ರೂಪಾಯಿ ಕೊಟ್ಟು ಕಳ್ಸಿದ್ರಲ್ಲ ಆ ಚಂದನ ಕೈಲಿ, ಕೊಪ್ಪದಿಂದ ಸಾಮಾನ್ ತರಕ್ಕೆ ಇಷ್ಟೊತ್ತಾಗ್ಬೇಕೇನೋ? ಎಲ್ಲೂ ಹೋಗ್ತಾನೆ, ಸ್ವಲ್ಪ ಹಿಂಚು ಮುಂಚು ಬರ್ತಾನೆ. ಬರ್ತಾನೆ ಬರ್ತಾನೆ. ಹಣ ಪಿಕ್ ಪ್ಯಾಕೆಟ್ ಆಗೋಯ್ತು ಅಂತ ತರ್ತಿದ್ ಸಾಮಾನು ದಾರಿಲಿ ಯಾರೋ ಬಡದು ಕಿತ್ಕೊಂಡ್ರು ಅಂತ ಸಬೂಬ್ ಹೇಳಿ ಕೊಟ್ಟ ಹಣ ಲಪ್ಪಾಯಿಸ್ಕೊಂಡು ಹೋಗ್ತಾನೆ. ಏನೇ ಆದ್ರೂ ಕೆಲಸದಾಳುಗಳಿಗೆ ಇಷ್ಟು ಸಲಿಗೆ ಕೊಟ್ಟು ತಲೆ ಮೇಲೆ ಕೂರ್ಸ್ಕೊಳ್ಳೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಮಾವ, ಇವತ್ತು ಅವನೇನಾದ್ರೂ ಬರೀ ಕೈಲಿ ಬಂದು ಕುಂಟನೆಪ್ಪ ಹೇಳಿದ್ರೆ ನೇರ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಹೋಗ್ತೀನಿ. ಎಳ್ಕೊಂಡು ಹೋಗುವಂತೆ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಪ್ಪ. ಓಹೋ, ಚೆನ್ನಾಗ್ ಬಂದಾಗಿದೆ. ಯಾಕೆ ಚೆನ್ನಾಗಿ ಇಷ್ಟೊತ್ತು? ಸಾಮಾನೆಲ್ಲ ತುಂಬಿಸ್ಕೊಂಡು ಬೇಗನೆ ಹೊರಟೆ ಸ್ವಾಮಿ. ದಾರಿಲಿ ಬರ್ತಾ ಇರ್ಬೇಕಾದ್ರೆ ನನ್ನ ಹಳೆ ಪರಿಚಯಸ್ಥರು ಒಂದು 4 ಜನ ಸಿಕ್ಕಬಿಟ್ರು. ಅಪರೂಪವಾಗಿ ಸಿಕ್ಕಿದ ಮೇಲೆ ಅವ್ರನ್ನ ಹೇಗ್ ಸುಮ್ಮನೆ ಕಳಿಸೋದು? ಅವ್ರಿಗೆಲ್ಲ ಒಂದಷ್ಟು ತಿಂಡಿ ಕಾಫಿ ಕೊಡಿಸಿ, ಖರ್ಚಿಗೂ ಒಂದಷ್ಟು ಕೊಟ್ಟು ಅವ್ರನ್ನೆಲ್ಲ ಕಳಿಸಿ ಇಲ್ಲಿಗೆ ಬಂದು ಸೇರ್ಬೇಕಾದ್ರೆ ಇಷ್ಟೊತ್ತು ಆಗೋಯ್ತು ನೋಡಿ. ಅಷ್ಟೇನಾ? ಸರಿ ಸರಿ, ಸಾಮಾನ್ಯ ಒಳಗೆ ತಗೊಂಡ್ಬಿಡು. ಸರಿ. ನಾನು ಹೇಳಿದ್ದೇನು ನೀವು ಮಾಡಿದ್ದೇನ್ರೋ? ನೀವು ಹೇಳಿದ್ದಲ್ಲ ನಾವು ಮಾಡಿದ್ದೇವೆ. ಏನು ಮಾಡಿದ್ರಿ ನಿಮ್ಮ ತಲೆ? ಗಾಡಿಲಿದ್ದು ಮೂಟೆಗಳನ್ನೆಲ್ಲ ಹೊತ್ಕೊಂಡೋಗ್ ಬಚ್ಚಿಡಿ ಅನ್ನಲ್ಲ, ಆ ಕೆಲಸ ಮಾಡಿದ್ರ? ಏನೋ ಸುಳ್ಳು ಬೇರೆ ಬಗಳ್ತೀರೇನೋ? ನಡೀರೋ. ರಜವಾ, ತಗೋ ದುಡ್ಡು. ಇದೇಕಪ್ಪ ದುಡ್ಡು ವಾಪಸ್ ತಂದು ಕೊಟ್ಬಿಟ್ಟೆ? ಗಾಡಿ ತರ್ತಾ ಇದ್ದ ಸಾಮಾನ್ಲ ಕಳವಾಗೋಯ್ತು, ಪುನಃ ಕೊಂಡ್ಕೊಂಡು ಹೋಗಿ ಇದೇ ಪಾಪನ್ ವಾಪಸ್ ಕೊಡ್ಬೇಕು ಅಂದೆ. ಕಳ್ಳ ಮಾಲ್ ಸಮೇತ ಸಿಕ್ಕಾಕೊಂಡ್ಬಿಟ್ಟ. ಸಿಕ್ಕಾಕೊಂಡ್ಬಿಟ್ಟ? ಯಾರು? ಹಿರಿ ಪಾಪನ ಅಳಿಯ. ಅವನ್ ಮನೆ ತೊಳಿಯ, ಅವನ್ಗೇನ್ ಬಂದ್ ಕೇಡು? ಕೇಡ್ಗಾಲಕ್ಕೆ ಅವನಿಗೆ ಬುದ್ಧಿ ಬಂದಿರೋದು. ಏನೇ ಆಗ್ಲಿ ಈ ಜನರ ಹತ್ರ ಹುಷಾರಾಗಿರಪ್ಪ. ದೇವ್ರು ದೊಡ್ಡವರು, ನಿಮ್ಮಿಬ್ಬರು ಮದುವೆಗೆ ಅಂತ ಉಳಿಸಿದ್ದ ಹಣ ದೇವ್ರು ಉಳಿಸ್ಕೊಟ್ಬಿಟ್ಟ. ನಾನು ಬರ್ತೀನಿ. ಹೆದರ್ಕೋಬೇಡಮ್ಮ, ಶಾಂತಿ ಕಾರಂಗೆ ಕೊರತಿ ಮೈ ಮೇಲೆ ಬಂದಿದ್ಯಮ್ಮ. ಚೆನ್ನ, ನನ್ನ ಮಾತಾಡ್ಸ್ಬೇಡ, ನನ್ನ ಮುಖನ ನೋಡ್ಬೇಡ, ಇದು ಕಾಲಿಗೆ ಬಿದ್ದು ಬೇಡ್ಕೊತೀನಿ. ನನ್ ಮರ್ತ್ಬಿಡು ಚೆನ್ನ, ನನ್ನ ಮರ್ತ್ಬಿಡು, ನನ್ನ ಮರ್ತ್ಬಿಡು. ಬೇಡಪ್ಪ, ನಮ್ ಸಾಹಸ ನಿನಗ್ ಬೇಡಪ್ಪ. ನೀನಿನ್ನೂ 4-6 ವರ್ಷ ಬದುಕಿ ಬಾಳ್ಬೇಕಾದವನು. ನಾವು ಸತ್ರೆ ಒಂದು ತೊಟ್ಟು ಕಣ್ಣೀರ್ ಹಾಕೋರು ಯಾರು ಇಲ್ಲ. ಭೂಮಿ ಭಾರ ಕಡಿಮೆ ಆಯ್ತು ಅನ್ಕೋತಾರೆ. ಏನಮ್ಮ ನಿಮ್ ಮಾತೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಆಗಿದ್ದಾದ್ರೂ ಏನು? ಹೇಳ್ತೀನಪ್ಪ, ಹೇಳ್ತೀನಿ. ನಮ್ಮ ಚೆಲುವಿ ಅಮ್ಮ ಕೆಂಚಿ
ನನಗೊಬ್ಬೇ ಒಬ್ಬ ಮಗಳು, ಆ ತಕ್ಕಂತೆ ಮುದ್ದು ಮುದ್ದಾಗಿರೋಳು. ಅವಳು ನಾನು ತಸ್ಲೇರಿ ತೋಟದ ಯಜಮಾನ ಮುರಾರಿ ಪಾಪನ ಹತ್ರ ಕೆಲ್ಸಕ್ಕಿದ್ವಿ. ಅದೇ ಊರಿನ ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ. ಆ ಪೂಜಾರಿನೂ ನನ್ನ ಮಗಳು ಕೆಜ್ಜಿನು ಒಬ್ಬನೊಬ್ಬರು ಪ್ರೀತಿಸ್ತಾ ಇದ್ರು. ಯಾರಿಗೂ ಗೊತ್ತಾಗದಾಗೆ ದೇವಸ್ಥಾನದಲ್ಲಿ ಮದುವೆನೂ ಮಾಡ್ಕೊಂಡ್ರು. ಇದು ಹಾಡಿ ಜನಕ್ಕೆ ಗೊತ್ತಾಗಿ ಭಾರಿ ಗಲಾಟೆ ಮಾಡ್ಬಿಟ್ರು. ಪೂಜಾರಿ ಹೆದರ್ಕೊಂಡು ತಲೆ ಮರೆಸ್ಕೊಂಡು ಹೊಟ್ಟೋದು. ಅಷ್ಟು ಹೊತ್ತಿಗೆ ಕಿಂಚಿ ಬಸರಿ ಆಗಿದ್ಲು. ಕಡೆಗೆ ಒಳ್ಳೆ ಹೆತ್ತು ಕಣ್ಣು ಹಚ್ಕೊಂಡ್ರು. ಅವತ್ತಿನಿಂದ ಈ ಕಂದನ್ನ ಸಾಕೋ ಹೊಣೆ ನನ್ನ ಪಾಲಕ್ಕಿತ್ತಪ್ಪ. ನಾನು ಕಣ್ಮುಚ್ಕೊಂಡ್ರೆ ಈ ಕಂದನ ಗತಿ ಏನಪ್ಪ ಅಂದ್ಕೊಂಡಿದ್ದೆ. ನಿನ್ನ ನೋಡಿದ್ಮೇಲೆ ಆ ಚಿತ್ತೆನೂ ನನಗೆ ದೂರ ಆಗೋಯ್ತು. ಆದ್ರೆ ಪಾಪಿ ಸಮುದ್ರಕ್ಕೆ ಹೋದ್ರು ಮಳೆಕಾಲದ ನೀರು ಅಂದಾಗೆ ನಮ್ ಗ್ರಹಚಾರ ನೆಟ್ಟಿಗಿಲ್ಲಪ್ಪ. ನಮ್ ಭೂತಪ್ಪನ ಮೈ ಮೇಲೆ ಕೊರತಿ ಬಂದು ಯಾರಾದ್ರೂ ಇವಳು ಸಾವಾಸ ಮಾಡಿದ್ರೆ ಹಿಡೀ ಪಣಿಯರ ಆಡಿನೇ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಪ್ಪ. ಓಹೋ, ಭೂತಪ್ಪನ ಮೈ ಮೇಲೆ ಕೊರತಿ ಬಂದ್ ಹಾಗಂತ ಹೇಳ್ತು. ಇವಳು ಸಹವಾಸ ಮಾಡಿದ್ರೆ ಇಡೀ ಹಾಡಿನೇ ಸುಟ್ಟು ಬೂದಿ ಆಗೋಗುತ್ತಂತ. ಮದುವೆ ಮಾಡ್ಕೊಂಡ್ರೆ ಏನಾಗುತ್ತಂತೆ? ಅದನ್ನ ಹೇಳಲಿಲ್ಲ ಈ ನಿನ್ನ ಭೂತ. ನೋಡು, ನಾವ್ ಈ ಭೂತ, ಪ್ರೇತ, ಪೀಡೆ, ಪಿಶಾಚಿ, ಕೊರತಿ ಇದ್ಯಾವುದನ್ನು ನಂಬಬಾರ್ದು. ದೇವ್ರು ನಂಬಬೇಕು. ದೇವ್ರು ಕರುಣಾಶಾಲಿ, ಎಲ್ರ ಕಣ್ಣೀರ್ನು ಒರೆಸಿ ಕಾಪಾಡೋ ತಂದೆ. ಯಾವನ್ ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗಿ, ಮುಂಡೆ ಮಕ್ಕಳು ನೆಗಡಿ ಬಿದ್ದ ಸಾಯಿಲಿ. ನಾನ್ ಚೆಲುವಿನೇ ಮದುವೆ ಆಗೋದು, ನಿಮ್ಮ ಅಪ್ರಾಣೇ ಸತ್ಯ. ಬಂದೆ. ನಿನ್ನಿಂದ ಒಂದು ಸಣ್ಣ ಕೆಲಸವಾಗಬೇಕಾಗಿತ್ತು. ನೀ ಮಾಡೋ ಮೇಸ್ತ್ರಿ ಕೆಲಸದ ಜೊತೆಲಿ ರಾತ್ರಿ ಹೊತ್ತು ಕಾವಲನ್ನು ಕಾಯ್ಬೇಕು. ಈ ಕೆಲಸಕ್ಕೆ ಆ ಚೋಮನ್ ನೇಮಿಸಿದ್ದೆ, ಕಳ್ತನ ಜಾಸ್ತಿ ಆಗೋಯ್ತು. ಆದ್ದರಿಂದ ಅವನ ಕೆಲಸದಿಂದ ತೆಗೆದಾಕ್ಬಿಟ್ಟೆ. ನೀ ಮಾಡೋ ಈ ಕೆಲಸಕ್ಕೆ 1 ಮೂಟೆ ಭತ್ತ, 2 ಜೊತೆ ಬಟ್ಟೆನೂ ಕೊಡ್ತೀನಿ. ಸರಿ ಸರ್, ನಿಮ್ ಸಂತೋಷ. ಗೊತ್ತಾಯ್ತಾ? ಒಳ್ಳೆದು. ಒಂದೇ ಏಟು ಚಕ್ ಅನ್ಬೇಕು ತಲೆ. ತಿರ್ಬೋಕಿ ನನ್ನ ಮಕ್ಳ, ಕಂತ್ರಿ ನನ್ನ ಮಕ್ಳ, ಇಷ್ಟ ದಿನ ಕಾವಲ್ ಕಾದ್ ನನಗಿಂತಲೂ ಹೆಚ್ಚಾಗ್ಬಿಟ್ನ ಇವನು. ಕಾವಲ್ ಕಾಯ್ತಾನಂತೆ, ಕಾವಲು. ಅದೇನ್ ದಣಿ ಆಸ್ತಿ ಕಾವಲ್ ಕಾದ್ಬಿಟ್ಟು ಕಾಪಾಡ್ಬಿಡ್ತಾನೋ ನಂಗ್ ಗೊತ್ತಿಲ್ವಾ? ಸತ್ಯ ಹರಿಶ್ಚಂದ್ರ ಈ ನನ್ನ ಮಗ. ಹೇ, ಇಂತ ನನ್ನ ಮಕ್ಕಳನ್ನ ನಾನು ಬಹಳ ನೋಡಿದ್ದೀನಿ. ಇನ್ನು ಮೇಲೆ ಗೊತ್ತಾಗತ್ತೆ ಇವ್ರಿಗೆ ಈ ಚೋಮ ಯಾರು ಅಂತ. ನುಲ್ಕೊಂಡೈತಾವಳೆ. ಹೇಳಕ್ಕಾಯ್ತಾ ಇದ್ಯಾ? ನಂಗೇನು ಹೆದರಿಕೆ ಇಲ್ಲ. ಯಾಕಲ್ಲ ಇಷ್ಟು ಕೋಪ ಹೋಗಿದ್ದೆ? ನಮ್ ದಣಿ ಅವನೆಲ್ಲ ಇಡೀ ಪಾಪ. ಅವನಿಗೆ ನಮ್ಮೆಲ್ಲ ನಂಬಿಕೆ ಇಲ್ಲ. ಒಂದ್ಮನೆ ಬಂದ ಪದ್ಧತಿ ಮಕ್ಕಳು ಅವ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಇಂಥವ್ರಿಗೆ ನಾವು ದುಡ್ಡು ದೊಡ್ಡವ್ರು ಮಾಡ್ಬೇಕು. ಈ ತಮಾಷೆನ ಬಿಟ್ಬಿಡು. ಕೇಳಿದ್ಯಾ ಆ ಚೋಮ ಏನಂತ ಬೈತಿದ್ದಾನೆ? ಕೇಳ್ತಿದ್ದೀನಿ, ಬಹಳ ಹೊತ್ತಿನಿಂದಲೂ ಕೇಳ್ತಿದ್ದೀನಿ. ಅವನಂತರ ಕಂತ್ರಿ ನಾಯಿ. ಈ ನಾಯಿ ಹುಚ್ಚಿಡಿದ್ರೆ ಹೀಗೆ ಅಂತ ಬೊಗಳೋದು. ಅವನ ಜೊತೆ ನಾವು ಸೇರ್ಕೊಂಡು ಬೊಗಳಿದ್ರೆ ಏನಾಗ್ತೀವಿ ಹೇಳು? ಹೋಗಿ ಆ ಗದ್ದೆ ಕಾಯಿ ಕೆಲ್ಸಕ್ಕೆ ಯಾಕೆ ಒಪ್ಕೊಂಡೆ? ಮೊದ್ಲದನ್ ಬಿಟ್ಬಿಡು. ಸರಿ, ಅವನ್ ಯಾವನೋ ಹೇಳ್ತಿದ್ದಂತೆ ಊರಿಗೆ ಹೆದರ್ಕೊಂಡು ಕಂಬಳಿ ಬಿಸಾಕಿದ್ರು ಅಂತ. ಹಾಗಲ್ಲ ಚಿನ್ನ, ಅವ್ರಿಗೆಲ್ಲ ನಿನ್ ಕಂಡ್ರೆ ತುಂಬಾ ಹೊಟ್ಟೆ ಕಿಚ್ಚು. ಅವರೆಲ್ಲ ಹೊಟ್ಟೆ ಕಿಚ್ಚುಪಟ್ರೆ ತಾನೇ ನಮ್ಮ ಹೊಟ್ಟೆ ತುಂಬೋದು. ಚೆಲಿ, ನಾನು ಈ ಕೆಲಸಕ್ಕೆ ಯಾತಕ್ಕೆ ಒಪ್ಕೊಂಡೆ ಅಂತೀಯ? ನಮ್ಮ ಯಜಮಾನ ನಾನು ಈ ಕಾವಲು ಕಾಯೋದ್ರಿಂದ 1 ಮೂಟೆ ಭತ್ತ ಕೊಡ್ತಾರೆ. ಆ ಭತ್ತನ ಮಾರಿ ಬಂಗಾರದಂಥ ಈ ಕೈಗೆ ಬೆಳ್ಳಿ ಕಡಗ ಮಾಡಿಸಿ ಹಾಕ್ಬೇಕು ಅಂತ ಆಸೆ.
ಮಾತಾಡೆ ಚಿನ್ನ ಮಾತಾಡೆ, ಹಾ ಮಾತಾಡೆ ಮೋಜನ್ನು ಮಾಡೆ, ಮುದದಿಂದ ಮನ ಬಿಚ್ಚಿ ಮಾತಾಡೆ, ಮುದದಿಂದ ಮನ ಬಿಚ್ಚಿ ಮಾತಾಡೆ. ನಿನ್ನ ವಾಣಿ ನನಗೆ ಜೇನು ತುಪ್ಪ, ಕೇಳ್ದೆ ಸುಮ್ನೆ ಇದ್ರೆ ನಾನು ಬೆಪ್ಪ. ನಿನ್ನ ವಾಣಿ ನನಗೆ ಜೇನು ತುಪ್ಪ, ಕೇಳ್ದೆ ಸುಮ್ನೆ ಇದ್ರೆ ನಾನು ಬೆಪ್ಪ. ತುಟಿಯ ಬಿಗಿಯದೆ ನೀ ಸೆಟೆದು ನಿಲ್ಲದೆ, ತುಟಿಯ ಬಿಗಿಯದೆ ನೀ ಸೆಟೆದು ನಿಲ್ಲದೆ, ನಟಿಯಂತೆ ಆಹಾ ನಟಿಯಂತೆ ಪುಟವೆದ್ದು ನೀನಾಡೆ. ಮಾತಾಡೆ ಮಾತಾಡೆ ಮಾತಾಡೆ, ಮುಖ ನೋಡೆ ಮೋಜನ್ನು ಮಾಡೆ, ಮುದದಿಂದ ಮನ ಬಿಚ್ಚಿ ಮಾತಾಡೆ. ಏನು ಇಂಪು ಏನು ಸೊಂಪು ನಿನ್ನಯ ಕಂಠ, ಬ್ರಹ್ಮ ತಂದು ನನಗೂ ನಿನಗೂ ಹಾಕಿದ ಗಂಟ. ಏನು ಇಂಪು ಏನು ಇಂಪು ಏನು ಸೊಂಪು ನಿನ್ನಯ ಕಂಠ, ಬ್ರಹ್ಮ ತಂದು ನನಗೂ ನಿನಗೂ ಹಾಕಿದ ಗಂಟ. ಎನ್ನರಸಿ ನೀ ಕಣ್ಣಿರಿಸಿ, ಎನ್ನರಸಿ ನೀ ಕಣ್ಣಿರಿಸಿ, ಶ್ರುತಿ ಸೇರಿಸಿ ಜೊತೆಗೂಡಿ ನೀ ಹಾಡೆ. ಶೇಷಶಯನ ನಾರಾಯಣ, ಹೇ ಕಮಲನಯನ ದೀನಾವನ, ಹೇ ಶೇಷಶಯನ ನಾರಾಯಣ, ಹೇ ಚಕ್ರಧಾರಿ ಶೌರಿ ಮುರಾರಿ, ನೀ ಹೊರತು ನಮಗೆ ಬೇರಿಲ್ಲ ದಾರಿ. ಎನ್ನ ಚಂದ್ರಹಾಸ ನಿನ್ನ ಪಾದದಾಸ, ಕಾಪಾಡು ರಂಗ ಕರುಣಾಂತರಂಗ, ಹೇ ಶೇಷಶಯನ ನಾರಾಯಣ.
ಶೇಷಶಯನ ನಾರಾಯಣ.